ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಸೂತಕ ಇದ್ದಿದ್ರಿಂದ ನಾನೇ ದೇವ್ರ ಪೂಜೆ ಮಾಡ್ತಾ ಇದ್ದೆ ಪ್ರತಿದಿನ ಕೂಡ. ನಮ್ಮದ್ರಲ್ಲಿ ಕುಟುಂಬದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಆಮೇಲೆ ಡೆಲಿವರಿ ಆದರೆ ಯಾರಿಗಾದರೂ ಎಲ್ಲ ಸೂತಕ ಅಂತ ಇರುತ್ತೆ. 16 ಡೇಸ್ ನಾವು ದೇವ್ರ ಮನೆಗೆ ಹೋಗೋ ಹಾಗಿಲ್ಲ. ಸೊ ಆ ಥರ ಇರುತ್ತೆ. ಹಾಗಾಗಿ ನಾನೇ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಅಂದರೆ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಎದ್ದ ಕೂಡಲೇ ಪೂಜೆ ಮಾಡ್ತಾ ಇದ್ರು. ಬಟ್ ನನಗೆ ಕಷ್ಟ ಆಗ್ತಾ ಇತ್ತು. ಬ್ರೇಕ್ಫಾಸ್ಟ್ ಆಗಬೇಕಿತ್ತು, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ರೆಡಿ ಆಗಬೇಕಿತ್ತು, ಅನ್ನ ಸಾಂಬಾರು ಈ ಥರ ಎಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದರೆ, ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಆರಾಮಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡ್ತೀನಿ. 10:30 11 ಗಂಟೆಲಿ ಆಗ್ತಾ ಇತ್ತು ನಾನು ಪೂಜೆ ಮಾಡಬೇಕಿದ್ರೆ. ಸೊ 12 ಗಂಟೆಗಿಂತ ಮೊದಲು ಪೂಜೆನ ಕಂಪ್ಲೀಟ್ ಮಾಡ್ತಾ ಇದ್ದೆ ಈ ಥರ. ಇವತ್ತು ಕೂಡ ಅಷ್ಟೇ ಎಲ್ಲ ಕೆಲಸಗಳನ್ನು ಮುಗಿಸಿ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ. ಮನಸ್ಸಿಗೆ ಎಷ್ಟೊಂದು ಸಮಾಧಾನ ಸಿಗುತ್ತೆ ಗೊತ್ತಾ ಈ ದೇವ್ರ ಪೂಜೆ ಮಾಡೋದ್ರಿಂದ. ಪ್ರತಿದಿನ ಮಾಡೋಣ ಅಂತ ಅನ್ಸತ್ತೆ ನನಗೆ. ಬಟ್ ನನ್ನ ಹಸ್ಬೆಂಡ್ ದಿನ ಮಾಡೋದ್ರಿಂದ ಅವ್ರಿಗೆ ಕೂಡ ಇರತ್ತಲ್ವಾ. ಅಂದ್ರೆ ಒಂದು ದೇವ್ರ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಅಂತ ಅವ್ರಿಗೆ ಕೂಡ ಆಗತ್ತೆ. ಸೊ ಹಾಗಾಗಿ ನಾನೇನು ಹೇಳಲ್ಲ, ಬೆಳಿಗ್ಗೆ ಎದ್ಬಿಟ್ಟು ಅವರೇ ಮಾಡ್ತಾರೆ. ದೇವ್ರ ಪೂಜೆ ಎಲ್ಲ ಮುಗಿಸಿ ಆದ ನಂತರ ಈ ತರ ಮನೆ ಎದುರುಗಡೆ ದೈವಸ್ಥಾನ ಇದೆಯಲ್ವಾ, ಸೊ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತೀವಿ ಹೂವು ಇಟ್ಕೊಂಡ್ಬಿಟ್ಟು. ಇದು ಅಂದ್ರೆ ಇಲ್ಲಿ ಡೋರ್ ಓಪನ್ ಮಾಡಲ್ಲ. ಈ ದೇವಸ್ಥಾನದ ಡೋರ್ ದಿನ ಓಪನ್ ಮಾಡಲ್ಲ. ತಿಂಗಳಿಗೊಂದ್ಸಲ ಸಂಕ್ರಾಂತಿ ಬರುತ್ತಲ್ವಾ, ಸೊ ಅವತ್ತಿನ ದಿನ ಮಾತ್ರನೇ ಓಪನ್ ಮಾಡಿ ಪೂಜೆ ಎಲ್ಲ ಇರುತ್ತೆ. ಮತ್ತೆ ಉಳಿದ ದಿನ ಎಲ್ಲ ಡೋರ್ ಕ್ಲೋಸೇ ಇರುತ್ತೆ. ನಾವು ಹೋಗ್ಬಿಟ್ಟು ಹೊರಗಡೆಯಿಂದನೇ ಹೂವು ಇಟ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ತೀವಿ. ಈ ತರ ಇರುತ್ತೆ. ಈ ದೇವಸ್ಥಾನ ನಮ್ಮ ಬೈಲಿನಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಸಂಬಂಧಪಟ್ಟಿರುವಂಥದ್ದು. ನಮಗೆ ಮಾತ್ರ ಅಲ್ಲ, ನಮ್ಮ ಮನೆ ಎದುರುಗಡೆ ಇದ್ರೂ ಕೂಡ ಎಲ್ಲರಿಗೂ ಕೂಡ ಸಂಬಂಧಪಟ್ಟಿರುವಂತಹ ಒಂದು ದೇವಸ್ಥಾನ ಇದು. ಹಸ್ಬೆಂಡ್ಗೆ ಸೂತಕ ಇದ್ದಿದ್ರಿಂದ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಕೂಡ ತುಂಬಾನೇ ಮುಂದಕ್ಕೆ ಹಾಕೊಂಡಿದ್ದೀನಿ. 21 ತಾರೀಕಿಗೆ ಮಾಡೋದಂತ ಅಂದ್ಬಿಟ್ಟು ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾವು ಯಾವಾಗಲೂ ಪೂಜೆಗಿಂತ ಲಕ್ಷ್ಮೀ ಪೂಜೆಗಿಂತ ಮೊದಲು ನಾವು ಗಣಹೋಮ ಮಾಡ್ತೀವಿ. ಗಣಹೋಮ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅರ್ಚಕ್ರ ಹತ್ರ ಮಾತಾಡಿ ಎಲ್ಲ ಬಂದಿದ್ದೆ. ಸೊ ಏನಾಯ್ತು ಅಂತ ಹೇಳಿದ್ರೆ ಹಸ್ಬೆಂಡ್ಗೆ ಸೂತಕ ಬಂತ. ಹಾಗಾಗಿ ಗಣಹೋಮ ವರಮಹಾಲಕ್ಷ್ಮಿ ಹಬ್ಬ ಎರಡೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನಂತರ ನೆಕ್ಸ್ಟ್ ವೀಕ್ ಕೂಡ ಮಾಡೋದಕ್ಕೆ ಅಂದ್ರೆ 28 ತಾರೀಕಿಗೆ ಕೂಡ ಮಾಡೋದಕ್ಕೆ ಆಗಲ್ಲ ನನಗೆ. ನೆಕ್ಸ್ಟ್ 4 ತಾರೀಕಿಗೆ ಅಷ್ಟಮಿ, 11 ತಾರೀಕಿಗೆ ಅಮಾವಾಸ್ಯೆ ಬೇಡ ಅಂತ ಹೇಳಿದ್ರು ನಮ್ಮ ಅರ್ಚಕರು. ನೆಕ್ಸ್ಟ್ ಒಂದೇ ದಿನ ಇದ್ದಿದ್ದು ಲಾಸ್ಟ್ 18ಗೆ, ಅಂದ್ರೆ ಸೆಪ್ಟೆಂಬರ್ 18ಗೆ ಒಂದು ದಿನ ಇದೆ, ಅವತ್ತು ಬೇಕಾದ್ರೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಸೊ ಹಾಗಾಗಿ ಅವತ್ತೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತುಂಬಾ ಲೇಟ್ ಆಯ್ತು, ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ವರಮಹಾಲಕ್ಷ್ಮಿ ಹಬ್ಬದ ದಿನ ಕೂಡ ಅಷ್ಟೇನೆ ಈ ವರ್ಷ ಮಾಡೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಬೇಜಾರು ತುಂಬಾ. ಅದೇ ದಿನ ಮಾಡಿದ್ರೆ ಏನೋ ಒಂಥರ ಖುಷಿ, ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಸ್ವಲ್ಪ ಕಸಿವಿಸಿ. ಆದ್ರೂ ಪ್ರತಿ ವರ್ಷ ಮಾಡೋದನ್ನ ನಿಲ್ಲಿಸಬಾರ್ದಲ್ವಾ. ಹಾಗಾಗಿ ಪ್ರತಿ ವರ್ಷ ನಾನು ಆ ದಿನ ಆಗಿಲ್ಲ ಅಂತ ಅಂದ್ರೂ ನೆಕ್ಸ್ಟ್ ವೀಕ್, ಇಲ್ಲ ಅಂತ ಹೇಳಿದ್ರೆ ಅದ್ರ ನೆಕ್ಸ್ಟ್ ವೀಕ್ ಎಲ್ಲ ಅರ್ಚಕ್ರ ಹತ್ರ ದಿನ ಕೇಳ್ಬಿಟ್ಟು ಅವತ್ತು ಮಾಡುವಂಥದ್ದು ಮಾಡ್ತೀನಿ. ಈ ತರ ಇರುತ್ತೆ. ಇವತ್ತು ಎಲ್ಲ ಕೆಲಸಗಳು ಸ್ವಲ್ಪ ನೀಟಾಗಿ ಆಯಿತು ಅಂತಲೇ ಹೇಳ್ಬೋದು. ಬಟ್ಟೆಗಳೆಲ್ಲ ತುಂಬ ಆಯಿತು. ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ಇವಾಗ ಮಡಚಿ ಎತ್ತಿರ್ತಾ ಇದ್ದೀನಿ. ನಮ್ಮ ಮನೆಯಲ್ಲಂತೂ ಬಟ್ಟೆಗಳ ರಾಶಿಯೇ ರಾಶಿ. ಎಲ್ಲಿ ನೋಡಿದ್ರು ಕೂಡ ಬಟ್ಟೆಗಳು. ಇವಾಗ ಮಳೆಗಾಲದಲ್ಲಿ 1 ವಾರ ಬೇಕಾಗುತ್ತೆ ಕೆಲವೊಂದು ಬಟ್ಟೆಗಳು ಡ್ರೈ ಆಗೋದಕ್ಕೆ. ತುಂಬ ಕಿರಿಕಿರಿ ಅಂದರೆ ಕಿರಿಕಿರಿ ಆಗುತ್ತೆ ನನಗೆ. ಈ ಥರ ಬಟ್ಟೆಗಳು ಲೇಟಾಗಿ ಡ್ರೈ ಆಗುತ್ತಲ್ವ, ಅದು ಕೂಡ ಡ್ರೈ ಆದರೂ ಕೂಡ ಸ್ವಲ್ಪ ಏನೋ ಒಂಥರ ಸ್ಮೆಲ್ ಬರ್ತಾನೆ ಇರುತ್ತೆ. ಮಳೆಗಾಲದಲ್ಲಿ ನನಗೆ ಎಲ್ಲಕ್ಕಿಂತ ದೊಡ್ಡ ಟೆನ್ಷನ್ ಅಂತ ಹೇಳಿದರೆ ಈ ಬಟ್ಟೆಗಳದ್ದೇ. ಅದೇ ತುಂಬ ದೊಡ್ಡ ರಗಳೆ. 4 ಜನ ಇದ್ದೀವಲ್ವ ಮನೆಯಲ್ಲಿ. ಪ್ರತಿನಿತ್ಯ 4 ಜನರದ್ದು ಬಟ್ಟೆಗಳು ಚೇಂಜ್ ಮಾಡ್ತಾನೆ ಇರ್ತೀವಿ. ಬೆಳಿಗ್ಗೆ ಒಂದ್ಸಲ ಸ್ನಾನ, ಸಂಜೆ ಒಂದ್ಸಲ ಸ್ನಾನ ಅಂತ ಅಂದಾಗ ಬಟ್ಟೆಗಳ ಕೂಡ ಚೇಂಜ್ ಮಾಡ್ತಾನೆ ಇರ್ತೀವಿ. ತುಂಬ ಬಟ್ಟೆಗಳ ರಾಶಿನೇ ಬಿದ್ದಿರತ್ತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಚೆನ್ನಾಗಿ ಬಿಸಿಲಿತ್ತಲ್ವಾ, ಸಂಜೆ ಟೈಮಿಗೆ ಚೆನ್ನಾಗಿ ಒಣಗಿದೆ ಎಲ್ಲ ಬಟ್ಟೆಗಳು. ನನಗೆ ಬೇಸಿಗೆ ಕಾಲ ಅಂತ ಹೇಳಿದ್ರೆ ಸಖತ್ ಇಷ್ಟ. ಯಾಕಂತ ಹೇಳಿದ್ರೆ ಬಟ್ಟೆಗಳನ್ನೆಲ್ಲ ನೀಟಾಗಿ ಬೆಳಿಗ್ಗೆ ವಾಶ್ ಮಾಡಿ ಸಂಜೆ ಮಡಚಿ ಎತ್ತಿಡುವಂಥದ್ದು. ಇದೇ ರೂಟೀನ್ ಫಾಲೋ ಆಗ್ತಾ ಇರುತ್ತೆ. ಮಳೆಗಾಲದಲ್ಲಿ ಅದು ಎಲ್ಲ ಉಲ್ಟಾ ಮಲ್ಟಾ ಆಗುತ್ತೆ. ಯಾವಾಗಲೂ ಬಟ್ಟೆ ಒಗಿತೀನಿ, ಯಾವಾಗಲೂ ಒಣಗುತ್ತೆ. ಈ ಥರ ಇರುತ್ತೆ. ಎಲ್ಲ ಬಟ್ಟೆಗಳನ್ನು ಇವಾಗ ನೀಟಾಗಿ ಫೋಲ್ಡ್ ಮಾಡಿಕೊಂಡೆ. ಹಾಗೆ ಬೆಳಿಗ್ಗೆ ಇವತ್ತು ಮೆಂತ್ಯ ಗಂಜಿ ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಹಾಕ್ಕೊಂಡು ಸಂಜೆಗೆ ಕೂಡ ತಿಂತಾ ಇದ್ದೀನಿ. ನನಗೆ ಮೆಂತ್ಯ ಗಂಜಿ ಅಂತ ಹೇಳಿದರೆ ಸಖತ್ ಇಷ್ಟ. ನಮ್ಮ ಮನೆಯವ್ರಿಗೆ ಕೂಡ ಅಷ್ಟೇ ಮೆಂತ್ಯ ಗಂಜಿ ಅಂತ ಹೇಳಿದರೆ ತುಂಬ ಇಷ್ಟಪಡ್ತಾರೆ. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಲ್ವಾ. ಸಂಜೆ ಟೈಮ್ಗೆ ಸ್ವಲ್ಪ ಇತ್ತು, ಅದನ್ನು ಬಿಸಿ ಮಾಡಿಕೊಂಡು ಮಕ್ಕಳಿಗೆ ಕೂಡ ಕೊಟ್ಟು ನಾನು ಕೂಡ ತಿನ್ಕೊಂಡೆ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾಡಿರುವಂತಹ ಲಾಗು. ಇವತ್ತು ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ. ಹಾಗೆ ನಿನ್ನೆ ನಾನು ಸಿಹಿ ಕಡುಬು ಮಾಡ್ಕೊಂಡಿದ್ದೆ. ಸೊ ಅದು ಸ್ವಲ್ಪ ಇತ್ತು, ಬಾಳೆ ಎಲೆ ಸಿಹಿ ಕಡುಬು ಮಾಡ್ಕೊಂಡಿದ್ದೆ. ಅದು ಕೂಡ ಸ್ವಲ್ಪ ಮಿಕ್ಕಿತ್ತು. ಹಾಗೆ ಅದು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀರು ದೋಸೆ ಕೂಡ ಮಾಡ್ಕೊಂಡೆ. ಸ್ವಲ್ಪ ದೋಸೆ ಮಾಡ್ಕೊಂಡು ಇವಾಗ ಟೀ ಮಾಡ್ಕೋತಾ ಇದ್ದೀನಿ.
ಈ ಮಳೆಗಾಲದಲ್ಲಿ ನಮಗೆ ಏನಂತ ಹೇಳಿದ್ರೆ ಮೂಡೇ ಇರಲ್ಲ, ವಿಡಿಯೋ ಮಾಡೋದಕ್ಕಿರ್ಬೋದು, ಯಾವುದಕ್ಕೂ ಕೂಡ ಅಷ್ಟೊಂದು ಮೂಡ್ ಇರಲ್ಲ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಅದು ಕೂಡ ನಮ್ಮ ಸೈಡಲ್ಲಂತೂ ಹೇಳೋದೇ ಬೇಡ. ಈ ಬೆಳ್ತಂಗಡಿ ಉಜಿರೆ ಸೈಡಲ್ಲೆಲ್ಲ ಸ್ವಲ್ಪ ಎಲ್ಲ ಊರಿಗಿಂತ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ನನಗೆ, ಅಷ್ಟು ಮಳೆ ಬರುತ್ತೆ. ಮಳೆ ಈ ವರ್ಷ ಕಡಿಮೆ ಕಡಿಮೆ ಅಂತ ಅನ್ಕೋತಾ ಇದ್ದೆ, ಬಟ್ ನಮ್ಮ ಕಡೆ ಮಾತ್ರ ಸಖತ್ತಾಗಿ ಬಂತಾಯ್ತಾ. ಎಷ್ಟೊಂದು ಮಳೆ ಬಂತು ಅಂತ ಹೇಳಿದ್ರೆ, ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದ್ರೆ ಮನೆ ಒಳಗಡೆ ಕೂಡ ಪೂರ್ತಿ ಕತ್ಲು ಕತ್ಲು ಇರುತ್ತೆ. ನಮ್ಮ ಮನೆ ಒಳಗಡೆ ಅಷ್ಟೊಂದು ಬ್ರೈಟ್ನೆಸ್ ಇಲ್ಲ, ಸ್ವಲ್ಪ ಡಾರ್ಕ್ನೆಸ್ಸೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸಲ್ಲ. ಅಷ್ಟೊಂದು ಲೈಟ್ಸ್ ಕೂಡ ಇಲ್ಲ. ಲೈಟ್ಸ್ ಸ್ವಲ್ಪ ಹಾಕೋಣ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಪಾಯಿಂಟ್ಸ್ ಕಡಿಮೆ ಇದೆ, ಅದೊಂದು ಪ್ರಾಬ್ಲಮ್ಮು. ಸೊ ಹಾಗಾಗಿ ಕೆಲವೊಂದು ಕಡೆ ಲೈಟ್ಸ್ ಕೂಡ ಹಾಕೋದಕ್ಕಾಗಲ್ಲ. ಸೊ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ತುಂಬ ಇಷ್ಟಪಟ್ಟು ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ನಾನು. ಅಂದರೆ ಪ್ರತಿ ವೀಡಿಯೋಸ್ ಕೆಳಗಡೆ ಕಮೆಂಟ್ ಹಾಕ್ತಾ ಇರ್ತೀರ ನೀವು ಕೆಲವೊಬ್ರು, ವಿಡಿಯೋ ಹಾಕಿ, ವಿಡಿಯೋ ಯಾಕೆ ಹಾಕಲ್ಲ ಅಂತ ಅಂದ್ಬಿಟ್ಟು. ಇದೇ ಒಂದೊಂದು ರೀಸನ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು, ಮನೆ ಕೆಲಸ ಅದು ಇದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಏನಂತ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಕೆಲಸ ಶುರು ಮಾಡಿಕೊಂಡ್ರೆ ಸಂಜೆ ತನಕ ಬ್ಯುಸಿ ಇರ್ತೀನಿ. ಸೊ ಈ ಥರ ಆಗತ್ತೆ. ಒಂದೊಂದ್ಸಲ ಮನಸ್ಸು ಸರಿ ಇರಲ್ಲ, ಇದೆಲ್ಲ ಇರುತ್ತೆ, ಎಲ್ಲರ ಲೈಫಲ್ಲಿ ಕೂಡ ಇರುತ್ತೆ. ಹಾಗೆ ನನಗೆ ಸಪೋರ್ಟ್ ಅಂತ ಇಲ್ಲ, ವಿಡಿಯೋ ಮಾಡಬೇಕಿದ್ರೆ ಯಾರಾದರೂ ಸಪೋರ್ಟ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಎಲ್ಲ ಮಾಡ್ತಾ ಇದ್ದರೆ ನನಗೆ ಹಾಗಲ್ಲ, ನಾನೊಬ್ಬಳೇ ಮನೆಯಲ್ಲಿ ಇರ್ತೀನಲ್ವಾ, ಸೊ ನಾನೇ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ರೀಸನಿಂದ ಸ್ವಲ್ಪ ವಿಡಿಯೋಗಳು ಡಿಲೇ ಆಗ್ತಾ ಇದೆ. ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತೀನಿ ಅಂತ ನಾನು ಇನ್ನು ಮುಂದೆ ವಿಡಿಯೋಗಳಲ್ಲಿ ಹೇಳಲ್ಲ. ಹಾಕಬೇಕು ಅಂತ ಮನಸ್ಸಿದೆ, ಬಟ್ ಹೇಳಿದರೆ ಹಾಕೋದಕ್ಕೇನೆ ಆಗಲ್ಲ ನನಗೆ. ಸೊ ಹಾಗಾಗಿ ಹೇಳಲ್ಲ. ಆದಷ್ಟು ಸಾಧ್ಯವಾದಷ್ಟು ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ವಿಡಿಯೋಗಳನ್ನು ಹಾಕೋದಕ್ಕೆ, ನನ್ನ ಒಂದು ಲೈಫ್ ಸ್ಟೈಲ್ನ ಶೇರ್ ಮಾಡೋದಕ್ಕೆ ನಿಮ್ಮ ಜೊತೆ. ಏನಾದರೂ ಒಂದು ಒಳ್ಳೊಳ್ಳೆ ಮಾಹಿತಿ ಕೊಡಬೇಕು ಅಂತ ಅನಿಸುತ್ತೆ. ಎಷ್ಟೊಂದು ವಿಷಯಗಳು ಮನಸ್ಸಿಗೆ ಬರುತ್ತೆ ಅಂತ ಹೇಳಿದರೆ ಯಾವುದು ಕೂಡ ಮಾಡೋದಕ್ಕಾಗಲ್ಲ, ಈ ಥರ ಆಗಿದೆ. ಹಾಗೆ ಇವತ್ತು ನಿನ್ನೆ ನಾನು ಫಿಶ್ ತಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸಾರು ಮಾಡಿಕೊಂಡೆ. ನನ್ನ ಹಸ್ಬೆಂಡ್ಗೆ ಫಿಶ್ ಸಾರು ಮಾಡಿ ಮಧ್ಯಾಹ್ನ ಊಟಕ್ಕೆ ಲಂಚಿಗೆ ಕೊಟ್ಟು ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಆದ್ವಿ ತೊಗೊಂಡೋಗಲ್ಲ ಸ್ಕೂಲಿಗೆ, ಒಂದೊಂದ್ಸಲ ತೊಗೊಂಡೋಗ್ತಾಳೆ, ಅವರಿಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ, ತೊಗೊಂಡು ಬರಲೇಬಾರ್ದು ಅಂತ ಅಂದ್ಬಿಟ್ಟು, ಕಾನ್ವೆಂಟ್ ಸ್ಕೂಲ್ ಆಗಿರೋದ್ರಿಂದ. ಸೊ ಒಂದೊಂದ್ಸಲ ತೊಗೊಂಡೋಗಲ್ಲ. ಹಾಗಾಗಿ ಇವತ್ತು ಮೀನು ಸಾರನ್ನ ಬೆಳಿಗ್ಗೆನೆ ಮಾಡಿಕೊಂಡೆ. ಇವತ್ತು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಆದ ನಂತರನೇ ನಾನಿಲ್ಲಿ ತಿಂಡಿ ತಿಂತಾ ಇರುವಂಥದ್ದು. ನೀರು ದೋಸೆ ಜೊತೆಗೆ ಮೀನು ಸಾರು ಸಖತ್ ಕಾಂಬಿನೇಷನ್, ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ತಿಂಡಿ ತಿಂದು ಆದ ನಂತರ ನನ್ನ ಮಗ ತಿಂತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಅವನಿಗೆ ಕೂಡ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡೋಣ ಅಂತ ದೋಸೆ ಹಾಕ್ತಾ ಇದ್ದೀನಿ. ನೀರು ದೋಸೆಗೆ ಯಾವಾಗಲೂ ಈ ಥರ ಕಬ್ಬಿಣದ ಕಾವಲಿನೇ ಬೆಸ್ಟ್ ಆಯಿತಾ. ತವಾದ ಮೇಲೆ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ, ಬಟ್ ಇದರಲ್ಲಿ ಮಾಡಿದರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು, ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಿ ಈ ಥರ ನೀರು ದೋಸೆನ ನಾನು ಕಬ್ಬಿಣದ ಕಾವಲಿನಲ್ಲೇ ಮಾಡ್ತೀನಿ. ಉದ್ದಿನ ದೋಸೆ ಎಲ್ಲ ತವಾ ಮೇಲೆ ಮಾಡ್ತೀನಿ, ತುಂಬ ಕಡಿಮೆ. ಈ ಥರ ಕಬ್ಬಿಣದ ಕಾವಲಿನೇ ನಾನು ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು. ಹಾಗೆ ಸ್ವಲ್ಪ ಫಿಶ್ನ ನಾನು ಎತ್ತಿಟ್ಕೊಂಡಿದ್ದೆ, ಒಂದು ನಾಲ್ಕು ಪೀಸ್ ಅಷ್ಟೇ, ನೈಟಿಗೆ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮನೆಯಲ್ಲಿ ಫಿಶ್ ತಂದರೆ ಇದೊಂದು ಕಷ್ಟ, ಏನಂತ ಹೇಳಿದ್ರೆ ಸಾರು ಕೂಡ ಬೇಕು, ಫ್ರೈ ಕೂಡ ಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ. ಫ್ರೈ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾರು ಮಾಡಿಕೊಂಡು ಫ್ರೈ ಮಾಡ್ತೀನಿ, ರಸಮ್ ಮಾಡಿಕೊಂಡು ಸಾರು ಫ್ರೈ ಮಾಡ್ತೀನಿ. ಅದು ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡ್ಗೆ ಕೂಡ ಸ್ವಲ್ಪ ಸಾರು ಅಂದರೆ ಫಿಶ್ ಇದ್ದು ಸಾರಿದ್ರೆ ತುಂಬ ಇಷ್ಟಪಡ್ತಾರೆ ಅವರು. ಸೊ ಹಾಗಾಗಿ ಸ್ವಲ್ಪ ಸಾರು ಮಾಡಿಕೊಂಡು ಬೆಳಿಗ್ಗೆನೆ, ಹಾಗೆ ಉಳಿದಿರುವಂಥ ಫಿಶ್ಗೆ ಇವಾಗ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ, ನೈಟಿಗೆ ಫ್ರೈ ಮಾಡೋಣ ಅಂತೇಳಿ. ಮುರುಮೀನು ಅಂತ ಹೇಳ್ತೀವಿ ಇದಕ್ಕೆ ನಾವು. ಸೊ ಅದನ್ನು ತಂದಿದ್ದೆ, ತುಂಬ ಟೇಸ್ಟಿಯಾಗಿದೆ. ನನಗಂತೂ ಸಖತ್ ಇಷ್ಟ ಈ ಫಿಶ್ ಅಂತ ಹೇಳಿದರೆ. ಸಾರಿಗೆ ಕೂಡ ಚೆನ್ನಾಗಿರುತ್ತೆ, ಹಾಗೆ ಫ್ರೈಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಒಂದ್ಸಲ ಯಾರಾದರೂ ತಿಂದಿಲ್ಲ ಅಂತ ಹೇಳಿದರೆ ತಿಂದು ನೋಡಿ. ಅಂದರೆ ಅದನ್ನು ನೋಡಬೇಕಿದ್ರೆ ಬೇಡ ಅಂತ ಅನಿಸುತ್ತೆ ಅಭ್ಯಾಸ ಇಲ್ಲದೆ ಇರೋರಿಗೆ. ಸೊ ಏನೋ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗ್. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.